ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ದಿ ಹಾರ್ಟ್ ಆಫ್ ಆರ್ಟ್ ಕಲಾ ಪ್ರದರ್ಶನಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಾಲನೆ ನೀಡಿದರು. ನಂತರ ಅವರು ಪ್ರದರ್ಶನ ಮೇಳದ ಮಳಿಗೆಗೆ ಭೇಟಿ ನೀಡಿ ವಿವಿಧ ಕಲಾಕೃತಿಗಳನ್ನು ವೀಕ್ಷಿಸಿದರು. ಈ ವೇಳೆ ನಟ ಡಾ ವಿಂದು ದಾರಾ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕಲೆ ಮಾನವ ಮನಸ್ಸಿನ ಆಳದಿಂದ ಹೊರಹೊಮ್ಮುವ ಅಭಿವ್ಯಕ್ತಿಯಾಗಿದೆ. ಈ ಪ್ರದರ್ಶನದ ಮೂಲಕ ಕಲಾವಿದರ ಪ್ರತಿಭೆ ಪ್ರದರ್ಶಿಸುವುದರ ಜೊತೆಗೆ ಅವರ ಆಲೋಚನೆ ಹಾಗೂ ಸೃಜನಶೀಲತೆ ಸಮಾಜವನ್ನು ಸಂಪರ್ಕಿಸಲು ಸೇತುವೆಯಾಗಿದೆ ಎಂದು ತಿಳಿಸಿದರು. ದೂರದರ್ಶನದೊಂದಿಗೆ ಕಲಾವಿದರಾದ ಪೂಜಾ ಧಾರಣಿಯ ಕಲಾವಿದರ ಕಲೆಗೆ ಹಾರ್ಟ್ ಆಫ್ ಆರ್ಟ್ ಕಲಾ ಪ್ರದರ್ಶನ ಮೇಳ ಉತ್ತಮ ವೇದಿಕೆಯಾಗಿದ್ದು ಉತ್ತಮ ಮಾರುಕಟ್ಟೆ ಸಂಪರ್ಕ ಹೊಂದಲು ಸಹಕಾರಿಯಾಗಿದೆ ಎಂದರು. I have abstract art forms, I have utility products, bottle art, clocks, geode art form and many more. ಮತ್ತೋರ್ವ ಕಲಾವಿದರಾದ ಸುಲೆಗ್ನಾ ಮಾಂಟಿ, ಹಲವಾರು ಕಡೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಕಲಾವಿದರು ಮೇಳಕ್ಕೆ ಭಾಗಿಯಾಗಿದ್ದು ವಿಭಿನ್ನ ಹಾಗೂ ಕ್ರಿಯಾತ್ಮಕವಾದ ಕಲಾಕೃತಿಗಳನ್ನು ವೀಕ್ಷಿಸಬಹುದಾಗಿದೆ ಎಂದು ತಿಳಿಸಿದರು. This is my biggest mandala. It's a 30-inch mandala. ನಟ ಡಾ ವಿಂದು ದಾರಾ ಸಿಂಗ್, ಮೇಳದಲ್ಲಿರುವ ಪ್ರತಿ ಕಲಾಕೃತಿಗಳು ಸೃಜನಾತ್ಮಕವಾಗಿದ್ದು ವಿಭಿನ್ನ ಒಳ ಅರ್ಥಗಳನ್ನು ಒಳಗೊಂಡಿವೆ. ಕಲಾ ಪ್ರೇಮಿಗಳಿಗೆ ಕಲೆಯನ್ನು ಅರ್ಥ ಮಾಡಿಕೊಳ್ಳಲು, ಪ್ರಶಂಸಿಸಲು ಹಾಗೂ ಅನುಭವಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು. जब आप यहाँ जैसे आप शेयर मार्केट में इन्वेस्ट करते हैं वैसे ही ये भी एक इन्वेस्टमेंट है. जब आप एक आर्टिस्ट की छोटी पेंटिंग 10-20 हज़ार की लेके जाते हैं यहाँ से, कल को इनमें से ही कोई हुसैन बनेगा, कोई ना कोई बड़े बड़े जो पेंटर है वैसे बनेंगे.